नो मित्रशं वरुणः शन्नो भवत्वर्यमा शन्द इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ओम शांति शांति शांति। अथ कृष्णयजुर्वेदीय तैत्तिरीयोपनिषदि आनन्दवल्ली तत्र पञ्चमम् अधिकरणम्। ॐ सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ॐ सत्यं ज्ञानमनन्तमेकममलं ध्वस्तान्धकारं परं निर्द्वैतं हृदि पद्ममध्यनिलयं निःशेषधीसाक्षिणं वेदान्तोपनिविष्टबोधविषयं प्रत्यक्तया योगिनां भक्त्या तं प्रणिपत्य वेदशिरसो वक्ष्यामि सद्वार्तिकम्। यस्येदं सकलामलेन्दुकिरणप्रख्यैर्यशो रश्मिभिः व्याप्तं यश्च कृपालुतापरवशश्चक्रे हितं दुःखिनाम् यद्वाणीकुलिशावरुग्णमतयः हेतुर्दिशस्तार्किकाः भक्त्या पूज्यतमं प्रणम्यतमहं तद्भाष्यमीतौ यते। ಕೃಷ್ಣ ಯಜುರ್ವೇದದ ತೈತ್ರಿಯೋಪನಿಷತ್ತಿನಲ್ಲಿ ಎರಡನೆಯ ಆನಂದವಲ್ಲಿ ಅದರಲ್ಲಿ ಐದನೆಯ ಅಧಿಕರಣವನ್ನು ಐದನೆಯ ಅನುವಾಕವನ್ನು ನಾವು ಈಗ ಚಿಂತನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೂರನೆಯ ಸ್ವಾಮಿಪಾದರವರ ಒಂದು ವಿಂಗಡಣೆಯಂತೆ ಇದು ಮೂರನೆಯ ಮಂತ್ರ ಆಯಿತು. ನಾಲ್ಕನೆಯ ಮಂತ್ರದ ವಿಚಾರವನ್ನ ಮಾಡ್ತಾ ಇದ್ದಾರೆ. ಮೂರನೆಯ ಮಂತ್ರದಲ್ಲಿ ಏನು ಹೇಳಿದ್ದಾರೆ? ಈ ವಿಜ್ಞಾನಾತ್ಮನಿಗಿಂತಲೂ ಸೂಕ್ಷ್ಮವಾಗಿರತಕ್ಕಂಥ ಆನಂದಮಯಾತ್ಮನನ್ನ ಹೇಳಿ ಈ ಆನಂದಮಯಾತ್ಮನಿಗೆ ಏನು ಹೇಳಿದ್ದಾರೆ? ವಿಜ್ಞಾನಮಯನನ್ನ ಇವನು ತುಂಬಿಕೊಂಡು ಇದ್ದಾನೆ, ಅಂದರೆ ವಿಜ್ಞಾನಮಯನನ್ನು ಆವರಿಸಿಕೊಂಡು ಇದ್ದಾನೆ ಅಂದ್ರೇನು?
ವಿಜ್ಞಾನಮಯನಂತೆಯೇ ಇವನಿಗೆ ಅವಯವಗಳನ್ನು ಹೇಳಿದ್ದಾರೆ. ಆಯಿತು, ಅವಯವಗಳನ್ನು ಹೇಳಿದ್ದಾರೆ ಅಂದ ಮಾತ್ರಕ್ಕೆ ನಾವು ಈ ಆನಂದಮಯನನ್ನ ಈ ಅನ್ನಮಯಾದಿಗಳಂತೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನ ಇವುಗಳಂತೆ ಈ ಒಂದು ಕಾರ್ಯ ಅಂತ ತಿಳಿಬೇಕೇ ಅಂದ್ರೆ ಇಲ್ಲ ಇಲ್ಲ, ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಇಲ್ಲ ಇಲ್ಲ, ಇದು ಕಾರ್ಯ ಅಲ್ಲ, ಇದೇ ಕಾರಣ, ಕಾರಣಾತ್ಮ. ಯಾತಕ್ಕೆ ಅಂತಂದ್ರೆ ಆನಂದಮಯನನ್ನೂ ತುಂಬಿಕೊಂಡು ಆನಂದಮಯನಿಗಿಂತಲೂ ಸೂಕ್ಷ್ಮನಾಗಿ ಆನಂದಮಯನ ಒಳಗೆ ಇದ್ದುಕೊಂಡು ಆನಂದಮಯನನ್ನ ನಿಯಂತ್ರಿಸುವಂತಹ ಇನ್ನೊಬ್ಬ ಆತ್ಮನನ್ನ ಹೇಳಿಲ್ಲ ಉಪನಿಷತ್ತಿನಲ್ಲಿ. ಮತ್ತೆ ಈ ಪ್ರಕರಣ ಯಾತಕ್ಕೆ ಬಂದಿದೆ? ಈ ಪ್ರಕರಣವೂ ಕೂಡ ಈ ಮುಖ್ಯವಾದ ಪರಮಾತ್ಮನನ್ನ ತಿಳಿಸಿಕೊಡುವುದಕ್ಕೆ ಬಂದಿರುವುದರಿಂದ ಮತ್ತು ಈ ಆನಂದಮಯನನ್ನು ಹೇಳಿ ಇಲ್ಲಿಗೆ ನಿಲುಗಡೆಯಾಗಿರುವುದರಿಂದ ಬೇರೆ ಯಾವ ಆತ್ಮಗಳನ್ನು ಹೇಳಿಲ್ಲ ಮುಂದೆ. ಆದ್ದರಿಂದ ಈ ಒಂದು ಪ್ರಕರಣ ಬಂದಿರೋದೇ ಮುಖ್ಯಾತ್ಮನ ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೆ. ಹಾಗಾಗಿ ಇದೂ ಕೂಡ ಆನಂದಮಯ ಆತ್ಮ ಅಂದ್ರೆ ಏನಾಯಿತು? ಇದೂ ಕೂಡ ಪರಮಾತ್ಮನೇ, ಮುಖ್ಯಾತ್ಮನೇ ಹೊರತು ಈ ಕಾರ್ಯಾತ್ಮನಲ್ಲ. ಯಾವುದರಂತೆ? ಅನ್ನಾದಿಗಳಂತೆ, ಅನ್ನಮಯಾದಿಗಳಂತೆ ಅಂತ ಹೇಳಿದ. ಅದಕ್ಕೋಸ್ಕರ ಅವನು ಈ ಒಂದು ಕೆಲವು ಯುಕ್ತಿಗಳನ್ನು ಹೇಳಿ, ಯಾಕೆ ಅವಯವ ಇದೆ ಅಂತ ಬಂದು, ಅವಯವ ಅಂತ ಇದ್ದರೂ ಕೂಡ ಮುಂದಿನದನ್ನು ಏನು ಹೇಳಿಲ್ಲ ಅಂತ ಬಂದು, ಮತ್ತೆ ಆನಂದ ಎನ್ನುವ ಶಬ್ದವನ್ನೇ ಹಾಕಿದ್ದಾರೆ ಅಂತಕ್ಕಂಥ ಇನ್ನೊಂದು ಕಾರಣ. ಈ ಆನಂದ ಅಂತಕ್ಕಂಥ ಶಬ್ದ ಯಾವುದು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಹೇಳಿ ಎಲ್ಲವದರಲ್ಲೂ ಕೂಡ ಈ ಆನಂದ ಆನಂದ ಅಂತಕ್ಕಂಥ ಪದ ಬಂದಿದೆ. ಅದು ಎಲ್ಲಿ? ಮುಖ್ಯಾತ್ಮನಲ್ಲಿ ಪ್ರಯೋಗವಾಗಿದೆ. ಹಾಗಾಗಿ ಇದು ಕೂಡ ಮುಖ್ಯಾತ್ಮನೇ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಈ ಮುಖ್ಯಾತ್ಮ ಅಂತಕ್ಕಂಥದ್ದು ಯಾವುದು? ಆನಂದಮಯಾತ್ಮನಿಗಿಂತಲೂ ಬೇರೆಯಾಗಿ ಏನಾರು ಒಂದು ತತ್ವ ಇದೆಯಾ? ಮತ್ತೆ ಅದನ್ನ ಒಂದು ನಿರ್ದಿಷ್ಟವಾಗಿ ಇವನಿಗಿಂತಲೂ ಇನ್ನೊಬ್ಬ ಆತ್ಮ, ಅವನು ಕಾರಣಾತ್ಮ ಅಂತ ಹೇಳಿಲ್ವಲ್ಲ ಅಂತಂದ್ರೆ ಅದಕ್ಕೇನು ಕಾರಣ? ನಾವು ಇದನ್ನು ಹೇಗೆ ತಿಳಿಬೇಕು ಅಂತ ಅನ್ನೋದನ್ನೆಲ್ಲ ಇಲ್ಲಿ ವಿಚಾರ ಮಾಡಿದ್ದಾರೆ. ಅದು ಇವತ್ತಿನ ಒಂದು ವಿಚಾರದ ಭಾಗ. ಮೊದಲಿಗೆ ಈ ಒಂದು ಅನುವಾಕ, 4ನೇ ಅನುವಾಕದಲ್ಲಿನ ಮಂತ್ರವನ್ನ 2 ಸಾರಿ ಪಾರಾಯಣ ಮಾಡಿ ನಂತರ ಭಾಷ್ಯ ಭಾಗವನ್ನು ನೋಡೋಣ. ಏನು? ಆನಂದಮಯಾತ್ಮನು ಮುಖ್ಯಾತ್ಮನೇ ಎಂಬತಕ್ಕಂತಹ ವಿಚಾರಕ್ಕೆ ಸಿದ್ಧಾಂತ ಹೇಗಿದೆ, ಒಪ್ಕೊಂಡಿದ್ದಾರಾ ಇಲ್ಲ ಇಲ್ವಾ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಅದು ಮತ್ತೆ ತೀರ್ಮಾನ ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಓಂ ತದಪ್ಯೇಷ ಶ್ಲೋಕೋ ಭವತಿ ವಿಜ್ಞಾನಂ ಯಜ್ಞಂ ತನುತೆ ಕರ್ಮಾಣಿ ತನುತೆಪಿ ಚ ವಿಜ್ಞಾನಂ ದೇವಾತ್ ಸರ್ವೇ ಬ್ರಹ್ಮಜ್ಯೇಷ್ಠಮುಪಾಸತೆ ವಿಜ್ಞಾನಂ ಬ್ರಹ್ಮ ಚೇದ್ವೇದ ತಸ್ಮಾಚ್ಚೇನ್ನ ಪ್ರಮಾದ್ಯತಿ ಶರೀರಂ ಪಾಪ್ಮನೋ ಹಿತ್ವಾ ಸರ್ವಾನ್ ಕಾಮಾನ್ ಸಮಶ್ನುತ ಇತಿ. ಇದು ಆಗಿತ್ತು. ಮುಂದೆ ಯಾವುದು? ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ತಸ್ಮಾದ್ವಾ ಏತಸ್ಮಾದ್ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ ತೇನೈಷ ಪೂರ್ಣಃ ತವಾ ಏಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧಃ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಇಲ್ಲಿಯವರೆಗೆ ಇಷ್ಟು ಭಾಗ ಮಾತ್ರ ಇನ್ನೊಂದು ಸಾರಿ ಪಾರಾಯಣ ಮಾಡೋಣ. ಇವತ್ತಿನ ಭಾಗ ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ
ತಸ್ಮಾದ್ವಾಯೇ ತಸ್ಮಾದ್ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ ತೇನೈಷ ಪೂರ್ಣ ಸವಾಯೇಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧಃ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣಃ ಪಕ್ಷಃ ಪ್ರಮೋದ ಉತ್ತರಃ ಪಕ್ಷಃ ಆನಂದ ಆತ್ಮ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಈ ಮಂತ್ರಕ್ಕೆ ಅರ್ಥವೆಲ್ಲ ನೋಡಿದ್ದೇವೆ. ಈಗ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಏನು? ಓಹೋ, ಆನಂದಮಯ ಆತ್ಮನು ಮುಖ್ಯಾತ್ಮನೇ ಎಂಬ ಪೂರ್ವ ಪಕ್ಷ ಇತ್ತಲ್ಲ, ಅದಕ್ಕೆ ಸಮಾಧಾನ ಅಲ್ಲ, ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಆನಂದಮಯಾತ್ಮನ ಮುಖ್ಯಾತ್ಮನ ಅಲ್ಲವಾ ಎಂಬುದಾಗಿ ಹೇಳಿ ಮೊದಲು ಹೇಳ್ತಾ ಇದ್ದಾರೆ. ಆನಂದಮಯಾತ್ಮನು ಮುಖ್ಯಾತ್ಮನಲ್ಲ, ಅವನೂ ಕೂಡ ಅನ್ನಮಯಾದಿಗಳಂತೆ ಕಾರ್ಯಾತ್ಮನೇ. ಹೇಗೆ ಅಂದರೆ ಈ ಭಾಗ ನೋಡೋಣ, ಭಾಷ್ಯ ನೋಡೋಣ. ಆನಂದ ಇತಿ ಪರಂ ಬ್ರಹ್ಮ. ಇಲ್ಲಿ ಆನಂದ ಆತ್ಮ ಅಂತ ಇದೆ. ಇಲ್ಲಿ ಕೊನೆಯಲ್ಲಿ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಇದೆ. ಇಲ್ಲಿ ಆನಂದ ಆತ್ಮ ಅಂತ ಇದೆಯೇ ಹೊರತು ಆನಂದಮಯ ಅಂತ ಏನೂ ಇಲ್ಲ. ಆನಂದ ಆತ್ಮ ಅಂತ ಇದೆ. ಈ ಆನಂದ ಇತಿ, ಈ ಆನಂದ ಅಂತಕ್ಕಂಥ ಶಬ್ದ ಏನು ಹೇಳುತ್ತೆ? ಆನಂದ ಇತಿ ಪರಂ ಬ್ರಹ್ಮ. ಇಲ್ಲಿ ಆನಂದ ಅಂತ ಹೇಳಿರ್ತಕ್ಕಂಥದ್ದು ಪರಬ್ರಹ್ಮವನ್ನೇ ಹೇಳಿದೆ. ಅಂದ್ರೇನು? ಅನ್ನಮಯ ಅಂತ ಆನಂದಮಯ ಅಂತ ಹೇಳಿದ್ದಾರಲ್ಲ, ಆನಂದಮಯ ಅಂತ ಹೇಳಿದ್ದಕ್ಕೂ ಇಲ್ಲಿ ಆನಂದ ಅಂತ ಹೇಳಿದ್ದಕ್ಕೂ ವ್ಯತ್ಯಾಸವಿದೆ. ಇಲ್ಲಿ ಬಂದಿರತಕ್ಕಂಥ ಆನಂದ ಅವನೇ ಆತ್ಮ, ಅವನು ಮುಖ್ಯಾತ್ಮ ಅಂತ ಹೇಗೆ ಹೇಳ್ತಾ ಇದ್ದೀರಿ ಅಂದರೆ ಮುಂದಿನ ವಾಕ್ಯ ನೋಡಿ, ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಈ ಆನಂದಮಯನೇ ಆತ್ಮನಾಗಿದ್ದಾನೆ, ಅವನು ಬ್ರಹ್ಮ. ಆ ಬ್ರಹ್ಮ ಹೇಗಿದ್ದಾನೆ? ಪುಚ್ಛ ಪ್ರತಿಷ್ಠಾ, ಎಲ್ಲದಕ್ಕೂ ಆಶ್ರಯವಾಗಿದ್ದಾನೆ, ಪ್ರತಿಷ್ಠೆ ಆಗಿದ್ದಾನೆ, ಆಧಾರನಾಗಿದ್ದಾನೆ ಅಂತ ಹೇಳಿರುವುದರಿಂದ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಯಾರಿಗೆ ಹೊಂದುತ್ತೆ? ಮುಖ್ಯಾತ್ಮನಿಗೋ ಕಾರ್ಯಾತ್ಮನಿಗೋ? ಮುಖ್ಯಾತ್ಮನಿಗೆ. ಆದ್ದರಿಂದ ಇಲ್ಲಿ ಆನಂದ ಅಂತಂದು ಹೇಳಿ ಮುಖ್ಯಾತ್ಮನನ್ನು ಹೇಳಿದ್ದಾರೆ. ಆನಂದ ಆತ್ಮ ಇತ್ಯತ್ರ ಆನಂದ ಇತಿ ಪರಂ ಬ್ರಹ್ಮ. ಮತ್ತು ಯಾತಕ್ಕೆ ಅಂತಂದರೆ ತದ್ಧಿ ಶುಭಕರ್ಮಣ ಪ್ರತ್ಯುಪಸ್ಥಾಪ್ಯಮಾನೆ ಪುತ್ರ ಮಿತ್ರಾದಿ ವಿಷಯ ವಿಶೇಷೋಪಾಧೌ ಅಂತಃಕರಣ ವೃತ್ತಿ ವಿಶೇಷೆ ತಮಸ ಅಪ್ರಚ್ಛಾದ್ಯಮಾನೆ ಪ್ರಸನ್ನೆ ಅಭಿವ್ಯಜ್ಯತೆ. ಈ ಆನಂದ ಆನಂದ ಅಂತ ಇದೆಯಲ್ಲ, ಯಾವುದು? ಈ ಆನಂದ ಅದರಲ್ಲಿ ಸ್ವರೂಪಾನಂದ, ಮತ್ತೆ ಏನು ಇನ್ನೊಂದು ಪದವನ್ನು ಹೇಳ, ಸಾಮಾನ್ಯವಾದ ಆನಂದ, ಸಮಾನವಾದ ಆನಂದ. ಯಾವ ವಿಶೇಷವೂ ಇಲ್ಲ ಇದರಲ್ಲಿ, ಸಮಾನವಾದ ಆನಂದ. ಈ ಆನಂದ ಸಮಾನ ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಆನಂದಗಳಿಗೂ ಕೂಡ ಬೇರೆ ಬೇರೆ ಆನಂದ, ಅದಕ್ಕೆಲ್ಲದಕ್ಕೂ ಸಮಾನವಾಗಿರ್ತಕ್ಕಂಥದ್ದು ಇದು. ಈಗ ಮನುಷ್ಯ, ಹುಡುಗರು, ಸ್ಕೂಲಿದ್ದೆ, ಹುಡುಗರು ಅಂತ ಹೇಳಿದ್ರು. ಹುಡುಗರು ಅಂತ ಹೇಳಿದ್ರೆ ಏನಾಯಿತು? ಅದು ಸಮಾನವಾದ ಧರ್ಮ, ಹುಡುಗರು ಅಂತಕ್ಕಂಥದ್ದು. ಆ ಹುಡುಗರ ವಿಶೇಷಣೆ ಇದ್ದಾರೆ, ಇವನು ಇಂಥವನು, ಇವನು ಬುದ್ಧಿವಂತ, ಇವನು ಬುದ್ಧಿವಂತನೋ, ಹೀಗೆ ಏನೇನೋ ಇದೆಯಲ್ಲ, ಅವನು ಉದ್ದಕ್ಕಿದ್ದಾರೆ ಅಂತೇಳಿ, ಇದು ವಿಶೇಷವಾದದ್ದು. ಹಾಗೆ ಇಲ್ಲಿ ಆನಂದ ಅಂತಂದ್ರೆ ಏನು? ಸಮಾನವಾದ ಒಂದು ಆನಂದ, ಸ್ವರೂಪವಾದ ಆನಂದ. ಇದು ಎಲ್ಲರಿಗೂ ಕೂಡ ಅನ್ವಯಿಸುವ ಸಮಾನವಾದ ಆನಂದ. ಮತ್ತೆ ಈ ಆನಂದಮಯ ಅಂತ ಇದೆಯಲ್ಲ, ಅದು ಯಾವ ಆನಂದ? ಮತ್ತೆ ಅಲ್ಲೂ ಆನಂದ ಅಂತ ಇದೆಯಲ್ಲ, ಅಂದರೆ ಅದು ಯಾವುದು ಗೊತ್ತೇ? ಅದನ್ನು ಹೇಳ್ತಾ ಇದ್ರು. ತದ್ದಿ ಶುಭ ಕರ್ಮಣ ಪ್ರತ್ಯುಪಸ್ಥಾಪ್ಯಮಾನೆ. ಏನೋ ಒಂದು ಒಳ್ಳೆಯ ಕರ್ಮ ಮಾಡ್ದ, ಒಳ್ಳೆಯ ಕರ್ಮ ಮಾಡಿ ಏನು ಮಾಡ್ದ, ಅದರಿಂದ ಒಂದು ಫಲ ಆಯಿತು. ಮತ್ತೆ ಫಲ ಆದದ್ದೇನಾಯಿತು? ಯಾವುದೋ ಒಂದು ಪುತ್ರ, ಮಿತ್ರ ಮುಂತಾದ ವಿಷಯ ವಿಶೇಷೋಪಾಧೌ, ಆ ಒಂದು ವಿಷಯ ಸಂಬಂಧವಾಗಿರ್ತಕ್ಕಂಥ ಒಂದು ಸಂಬಂಧವಾಯಿತು, ಇವನಿಗೆ ಸಂತೋಷ ಆಯಿತು. ಯಾವ್ದು? ಪುತ್ರ ಪ್ರಾಪ್ತವಾಯಿತು. ಹಿಂದೆ ಬರೆದಿಯ ನೋಡಿ, ಇಷ್ಟಪುತ್ರಾದಿ ದರ್ಶನಜಂ ಪ್ರಿಯಂ. ಇಷ್ಟಪುತ್ರ, ಪ್ರಿಯರಾದವನು ಬಂದ ಮಗ, ಸಂತೋಷ ಆಯಿತು. ಇಂತಹ ಇದೆಂಥ ಸಂತೋಷ? ಇದು ಆನಂದ, ವಿಶೇಷವಾದ ಆನಂದ.
ಇನ್ನೊಬ್ಬನಿಗೆ ಪುತ್ರ ಬಂದಿಲ್ಲ, ಇನ್ನೊಂದು ಏನೋ ಬೇಕಾದ ಸಿಕ್ತು, ಒಂದು ಅಧಿಕಾರ ಸಿಕ್ತು, ಅವನಿಗೆ ಆನಂದ ಆಯಿತು. ಅದು ವಿಶೇಷ ಆನಂದ, ಅಧಿಕಾರಾನಂದ. ಇಲ್ಲಿಗೆ ಪುತ್ರಾನಂದ ವಿಶೇಷ, ಅಲ್ಲಿ ಅಧಿಕಾರಾನಂದ ವಿಶೇಷ. ಹೀಗೆ ಪುತ್ರ ಅಧಿಕಾರ ವಿಶೇಷವಾದದ್ದು. ಇದಕ್ಕೆಲ್ಲ ಸಮಾನವಾದದ್ದು ಯಾವುದು? ಆನಂದ ಸಮಾನ. ಹುಡುಗರು ಅಂತಕ್ಕಂಥದ್ದು ಸಮಾನ, ಅದರಲ್ಲಿ ಬೇರೆ 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 ಬೇರೆ. ಹೀಗೆ ಸಮಾನ ಆದದ್ದು ಯಾವುದು? ಅದು ಎಲ್ಲರಿಗೂ ಅನ್ವಯಿಸುವಂಥ, ಎಲ್ಲರಿಗೂ ಸಮಾನವಾಗಿರತಕ್ಕಂಥ ಮುಖ್ಯವಾದ ಆನಂದ, ಅದೇ ಪರಬ್ರಹ್ಮ. ಈ ಆನಂದಮಯ ಅಂತಂದರೆ ಇದು. ಈ ಪುತ್ರ ಮಿತ್ರ ಇತ್ಯಾದಿ ಪ್ರಾಪ್ತವಾಯಿತು, ಅದನ್ನು ವಿಶೇಷ ಉಪಾಧು, ಆ ಇವಿದೆಲ್ಲ ವಿಶೇಷವಾದದ್ದು. ವಿಶೇಷವಾದ ಉಪಾಧಿಯಿಂದೊಡಗೂಡಿದ ಏನಾಗುತ್ತೆ ಅವಾಗ? ಮಗ ಬಂದ, ಅಂತಃಕರಣ ವೃತ್ತಿ ವಿಶೇಷ, ಒಂದು ಅಂತಃಕರಣದ ವೃತ್ತಿ ಉಂಟಾಯಿತು. ಎಲ್ಲ ಸುಖ ದುಃಖ ಅವೆಲ್ಲ ವೃತ್ತಿ ಇದೆ, ಅಂತಃಕರಣದ ವೃತ್ತಿ ಇದು, ಇನ್ನೇ ಆತ್ಮರ ಧರ್ಮ ಅಲ್ಲ, ಅಂತಃಕರಣದ ವೃತ್ತಿ ಇದು. ಇದೇನಾಯಿತು? ತಮಸ ಅಪ್ರಚ್ಛಾದ್ಯಮಾನೆ. ಇದು ಯಾವುದು? ಇದನ್ನೇನು ಮುಚ್ಚಿ ಹೋಗಿಲ್ಲ, ಇದು ಪ್ರಕಟವಾಗ್ತಾ ಇದೆ. ಪ್ರಕಟವಾದಾಗ ಏನಾಗುತ್ತೆ? ಈ ಸ್ವರೂಪ ಆನಂದ ಇದೆಯಲ್ಲ, ಅದು ಅದೇ ಆನಂದಮಯ. ಇನ್ಯಾವನು ಬೇರೆ ಅಲ್ಲ, ಅವನು ಆ ಆನಂದ ಬೇರೆ ಅಲ್ಲ. ಇದೇ ಯಾವಾಗ ಈ ಪುತ್ರ ಮಿತ್ರರಿಗೆ ಸಂಬಂಧಪಟ್ಟ ಆನಂದ ಎನ್ನುವ ಉಪಾಧಿಯಿಂದ ಕೂಡಿಕೊಳ್ಳುತ್ತೋ, ಆಗ ಅವನನ್ನು ಆನಂದಮಯ ಅಂತ ಕರೀತಾರೆ. ಆನಂದಮಯ ಅಂತಂದರೆ ಯಾರು? ಇವನೇ ಆನಂದ. ಯಾವಾಗ? ಪುತ್ರ ಮಿತ್ರಾದಿ ವಿಶೇಷೋಪಾಧೌ, ಅಷ್ಟೆ. ಹಾಗೆ ಇದಕ್ಕೇನಾಯಿತು? ಅಲ್ಲಿಗೆ ಆನಂದಮಯ ಅಂತಂದರೆ ಯಾವುದು? ವಿಷಯಾನಂದ ಅಷ್ಟೆ. ವಿಷಯಾನಂದ ಅಂತಂದ್ರೆ ಏನು? ವಿಷಯದ ನಿಮಿತ್ತದಿಂದ ಆಗಿರತಕ್ಕಂಥ ಆನಂದ. ಈ ಆನಂದ ಯಾವುದದು ಅಂದರೆ ಅದೇ ಆನಂದವೇ. ಇದು ಬೇರೆ ಆನಂದ ಅಲ್ಲಪ್ಪ, ವಿಷಯದಿಂದ ಬಂದಿರತಕ್ಕಂಥ ಬೇರೆ ಅಲ್ಲ, ಅದೇ ಆನಂದವೇ. ಯಾವಾಗ ಈ ವಿಷಯ ಎಂಬತಕ್ಕಂತಹ ಒಂದು ಉಪಾಧಿಯಿಂದ ಕೂಡಿದೆಯೋ, ಅದರಿಂದ ಬರುತ್ತಲ್ಲ ಆನಂದ, ಅದು ಆನಂದಮಯ ಅಂತ ಆಯ್ತು. ಹೇಗೆ ಜೀವನು ಪರಬ್ರಹ್ಮವೇ, ಆದರೆ ಯಾವಾಗ ಅವಿದ್ಯೋಪಾಧಿಯಿಂದ ಕೂಡಿದವನಾಗುತ್ತಾನೋ, ಆಗ ಅವನಿಗೆ ಜೀವ ಅಂತ ಹೆಸರು. ಯಾರಿಗೆ? ಪರಮಾತ್ಮನಿಗೆ ಅಷ್ಟೇ, ಅವನು ಬೇರೆ ಅಲ್ಲ. ಹಾಗಾಗಿ ಆನಂದ ಮತ್ತು ಆನಂದಮಯ ಇದ್ದಾನಲ್ಲ, ಆನಂದವೇ ಯಾವ ಸ್ವರೂಪಾನಂದವೇ. ಅದೇ ಈ ಆನಂದಮಯ ಅಂದಾಗ ವಿಶೇಷ ವೃತ್ತಿ ಎಂಬ ಉಪಾಧಿಯಿಂದ ಕೂಡಿದಾಗ ಪ್ರಕಟವಾಗುತ್ತಲ್ಲ. ಪುತ್ರ ಸುಖಾನೋ, ಮಿತ್ರ ಸುಖಾನೋ, ಇನ್ನು ಅಧಿಕಾರ ಸುಖಾನೋ, ಹಣದ ಸುಖಾನೋ, ಯಾವುದು ಒಂದು ಅದ್ಯಾವುದು? ಹಾಗೆ ನಮಗೆ ಇದು ಆನಂದಮಯ. ಅಂದ್ರೇನು? ಆನಂದಮಯನೂ ಆನಂದನೇ, ಉಪಾಧಿಯಿಂದ ಕೂಡಿರತಕ್ಕಂಥ ಆನಂದ ಇದಷ್ಟೇ. ಅದು ಸ್ವರೂಪ, ಅದು ಯಾವ ಉಪಾಧಿಯೂ ಇಲ್ಲ. ಹೀಗೆ ತತ್ ಇಲ್ಲೇ ಬರೀ ವಿಷಯ ಸುಖಂ ಅಂದ್ರೇನು? ವಿಷಯ ಸುಖ ಅಂದರೆ ವಿಷಯ ಸುಖ ಅಂದರೆ ವಿಷಯ ಸುಖ, ವಿಷಯ ನಿಮಿತ್ತ. ವಿಷಯ ಇದೆ, ಅದರ ನಿಮಿತ್ತದಿಂದ ಉಂಟಾದಂತಹ ಸುಖ. ಎದುರಿಗೆ ಅದನ್ನು ಇಷ್ಟವಾದದ್ದು ಬಂತು, ಯಾವುದೋ ಒಂದು ಒಳ್ಳೆಯ ಪುಸ್ತಕ ಬಂತು, ಪ್ರಾಪ್ತ, ಆ ನಿಮಿತ್ತದಿಂದ ಉಂಟಾದ ಆನಂದ ಇದೆಯಲ್ಲ, ಅದು ವಿಷಯ ಸುಖ, ವಿಷಯ ನಿಮಿತ್ತ ಸುಖ ಅಂತ ಇದು ಪ್ರಸಿದ್ಧವಾಗಿದೆ. ಅದೇನು? ವಿಷಯದಿಂದ ವಿಷಯ ನಿಮಿತ್ತವಾಗಿ ಬಂದಂತಹ ಸುಖ ಇದು ಪ್ರಸಿದ್ಧವಾಗಿರ್ತಕ್ಕಂಥ, ಎಲ್ಲರಿಗೂ ಓದತಕ್ಕಂಥದ್ದು. ಮತ್ತು ತದ್ವೃತ್ತಿ ವಿಶೇಷ ಪ್ರತಿಪಸ್ಥಾಪಕಸ್ಯ ಕರ್ಮಣ ಅನವಸ್ಥಿತತ್ವಾತ್ ಸುಖಸ್ಯ ಕ್ಷಣಿಕತ್ವ. ಈ ಸುಖ ಇದೆಯಲ್ಲ, ಯಾವುದು? ವಿಷಯ ನಿಮಿತ್ತವಾಗಿ ಬಂದ ಸುಖ, ಕ್ಷಣಿಕ. ಅದು ಯಾಕೆ ಅಂತಂದ್ರೆ ಇದೆಲ್ಲ ಲಾಜಿಕಲ್ ಆಗಿ ಹೇಳ್ತಾ ಇರ್ತಕ್ಕಂಥ ಮಾತು. ಯಾಕೆ ಅದು ಕ್ಷಣಿಕ ಅಂದರೆ ತದ್ವೃತ್ತಿ ವಿಶೇಷ ಪ್ರತಿಪಸ್ಥಾಪಕಸ್ಯ ಕರ್ಮಣ ಅಂದರೆ ಆ ಆನಂದ ಉಂಟಾಯ್ತಲ್ಲ, ಆ ಆನಂದ ಉಂಟಾಗುವುದಕ್ಕೆ ಯಾವುದೋ ವಿಷಯ ಇತ್ತು, ಆ ವಿಷಯ ಬಂತು, ನನಗೆ ಆನಂದ ಆಯಿತು. ಆ ವಿಷಯ ಇತ್ತಲ್ಲ, ಆ ವಿಷಯದಿಂದ ಬಂದಿದೆ ಈ ನಿಮಿತ್ತ ಆನಂದ. ಆ ವಿಷಯ ಏನಾಗಿದೆ? ಅನವಸ್ಥಿತತ್ವ. ಅದಕ್ಕೆ ನಿಲುಗಡೆ, ಶಾಶ್ವತ ಅಂತಕ್ಕಂಥದ್ದು ಇಲ್ಲ. ಆ ವಿಷಯ ಈಗ ಬಂದಿದೆ, ಸ್ವಲ್ಪ ಹೊತ್ತಿರ್ಬೋದು, ಹೋಯ್ತು. ಹಾಗಾಗಿ ವಿಷಯ ನಿಮಿತ್ತದಿಂದ ಬಂದ ಸುಖ ಕ್ಷಣಿಕವಲ್ಲ ಅಂತ ಅನ್ನೋದು. ಯಾಕೆ? ವಿಷಯ ಕ್ಷಣಿಕ, ವಿಷಯ ಕ್ಷಣಿಕ, ಅದು ಶಾಶ್ವತವಲ್ಲ. ಆದ್ದರಿಂದ ಅದರಿಂದ ಉಂಟಾಗತಕ್ಕಂಥ ಆನಂದವೂ ಕೂಡ ಶಾಶ್ವತವಲ್ಲ.
ಆನಂದಮಯ ಏನಾದರೂ ಶಾಶ್ವತವಲ್ಲ. ಯಾಕೆ? ಆನಂದಮಯ ವಿಷಯದಿಂದ ವಿಷಯವೆಂಬ ಉಪಾಧಿಯಿಂದ ಉಂಟಾಗಿರ್ತಕ್ಕಂಥವನವನು. ಆದ್ದರಿಂದ ತದ್ಯದ ಅಂತಃಕರಣಂ ತಪಸ ತಮೋಘ್ನೇನ ವಿದ್ಯೆಯ ಬ್ರಹ್ಮಚರ್ಯೇಣ ಶ್ರದ್ಧೆಯ ಚ ನಿರ್ಮಲತ್ವಂ ಆಪದ್ಯತೆ ಯಾವದ್ಯಾವತ್ ತಾವತ್ ತಾವತ್ ವಿವಿಕ್ತೆ ಪ್ರಸನ್ನೆ ಅಂತಃಕರಣೆ ಆನಂದ ವಿಶೇಷ ಉತ್ಕೃಷ್ಯತೆ ವಿಪುಲೀಭವತಿ. ಈಗ ಈ ಅಂತಃಕರಣದಿಂದ ಏನಾಯಿತು? ಅಂತಃಕರಣ ವೃತ್ತಿ ಅದು. ಅದೇನಾಯಿತು? ಅದಕ್ಕೆ ಯಾವ ಒಂದು ತಮಸ್ಸಿನ ಅಡ್ಡಿ ಅಂತ ಬರಲಿಲ್ಲ, ಪ್ರಕಟವಾಯಿತು. ಇದೇನಾಯಿತು? ಇದು ಒಂದು ಆನಂದ ಅಂತ ಇದೆ. ಇದು ತಮೋಘ್ನೇನ, ಅಂದರೆ ಈ ಅಡ್ಡಿಯಾಗಿರ್ತಕ್ಕಂತಹ ಯಾವುದು ವಿಷಯ ಸುಖ, ಕ್ಷಣಿಕವಾದ ಸುಖ, ಅದ್ಯಾವುದು? ಅದೆಲ್ಲ ಅವಿದ್ಯೆ. ವಿಷಯ ಸುಖ ಉಪಾಧಿ ಇದ್ರು ಒಂದೇ, ಅವಿದ್ಯೋಪಾಧಿ ಅಂತಂದ್ರೂ ಒಂದೇ. ಅದು ವಿದ್ಯೆಯಿಂದ, ಏನು ವಿದ್ಯೆಯಿಂದ ಅದು ಪ್ರಜ್ಞಾನದಿಂದ, ಮತ್ತು ಅದಕ್ಕೆ ಸಾಧನಗಳಿಂದ. ಬರೀ ವಿದ್ಯೆ ಬಂದರೆ ವಿದ್ಯೆ ಹೇಗಾಗಿ ಬರುತ್ತೆ? ಸಾಧನ ಇದಿರ್ತಾರೆ. ಯಾವುದದು? ಬ್ರಹ್ಮಚರ್ಯ, ಶ್ರದ್ಧೆ ಮತ್ತು ಮನಸ್ಸಿನ ನಿರ್ಮಲತ್ವ. ಇದು ಎಷ್ಟೆಷ್ಟು ಆಗುತ್ತೆ ಅಷ್ಟಷ್ಟು ನಮಗೆ ಈ ಒಂದು ಆನಂದ ಅಂತ ಹೆಚ್ಚು ಹೆಚ್ಚಾಗಿ ಆಗುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ಇದು ಆ ವಿಷಯಾನಂದ ಇದೆಯಲ್ಲ, ಅದು ನಿರ್ಮಲವಾಗುತ್ತೆ ಅಂದರೆ ಆ ಒಂದು ಉಪಾಧಿಯನ್ನು ಎಷ್ಟರ ಮಟ್ಟಿಗೆ ಬಿಡ್ತಾ ಬರುತ್ತೆ ಅಷ್ಟರ ಮಟ್ಟಿಗೆ ಆನಂದವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಆನಂದ? ಸ್ವರೂಪಾನಂದ. ಇವಾಗ ಸ್ವರೂಪಾನಂದ ತುಂಬ ಉದಾಹರಣೆ ಹೇಳ್ತೇನೆ. 100 ಅಂತ ಇಟ್ಕೊಳ್ಳಿಯಪ್ಪ. 100 ಇದೆ. 100 ಇದ್ದರೆ ಈ ವಿಷಯ ಸುಖಾನಂದ ಏನು? ಆ ಸ್ವರೂಪಾನಂದವೇ ವಿಷಯ ಸುಖಾನಂದ ಉಪಾಧಿಯಿಂದ ಬಂದಿದ್ದು, ವಿಷಯ ಉಪಾಧಿಯಿಂದ ಬಂದಿದ್ದು. ವಿಷಯವೆಂಬ ಉಪಾಧಿಯಿಂದ ಬಂದಾಗ ಏನಾಯಿತು? ಅದು ಕ್ಷಣಿಕ ಅಂತಾಯಿತು. ಅದು 100 ಇದ್ದರೆ ವಿಷಯದಿಂದ ಉಂಟಾದ ಆನಂದ ಏನಾಯಿತು? ಒಂದು 10 ಅಂತ ಇಟ್ಕೊಳ್ಳಿ. ಈಗೇನಾಯಿತು? ಆ ಉಪಾಧಿಯನ್ನು ಕಳ್ಕೊಳ್ತಾ ಬರ್ತಾರೆ. ಯಾವುದಕ್ಕೆ? ಅವಿದ್ಯೆ ಅಂತಕ್ಕಂಥ ಉಪಾಧಿಯನ್ನು ವಿದ್ಯೆ ಎಂಬ ಜ್ಞಾನ, ಆ ಜ್ಞಾನದಿಂದ ಕಳ್ಕೊಳ್ತಾ ಬರ್ತಾರೆ. ಎಷ್ಟೆಷ್ಟು ಕಳ್ಕೊಳ್ತಾ ಬರ್ತಾನೆ ಅಷ್ಟಷ್ಟು ಆ ಸ್ವರೂಪಾನಂದಕ್ಕೆ ಹತ್ತತ್ರ ಹೋಗ್ತಾ ಇರ್ತಾರೆ. 10% ಹತ್ತಿತ್ತು, 20 ಆಯಿತು, 30 ಆಯಿತು, 40 ಆಯಿತು, ಹೀಗೆ ಹತ್ತತ್ರಕ್ಕೆ ಹೋಗ್ತಾ ಇರ್ತಾರೆ. ಇದು ಆನಂದದ ಉತ್ಕರ್ಷ. ಇದು ಆನಂದ ಜಾಸ್ತಿ. ಇದನ್ನೇನು ಹೇಳ್ತಾರೆ? ಮುಂದೆ ಹೇಳ್ತಾರೆ ನೋಡಿ, ಈ ಆನಂದಕ್ಕಿಂತ ಈ ಆನಂದ 100 ಪಟ್ಟು ಹೆಚ್ಚು, ಅದಕ್ಕಿಂತ ಇದು 100 ಪಟ್ಟು ಹೆಚ್ಚು. ಅಂದ್ರೇನು? ಅಷ್ಟರ ಮಟ್ಟಿಗೆ ಆ ಒಂದು ಉಪಾಧಿ ಸಂಪರ್ಕ ಕಮ್ಮಿ ಆಯಿತು ಅಂತ ಅರ್ಥ. ಅಷ್ಟೆ. ಯಾವಾಗ? ಅಷ್ಟರ ಮಟ್ಟಿಗೆ. ಅದನ್ನು ಗ್ರೇಡೇಷನು. ಪುತ್ರ ಇರ್ಬೋದು, ಆವಾಗ ಇಲ್ಲ ಅದಕ್ಕಿಂತ ಇನ್ನೊಂದು ಉಪಾಧಿ ಬಂತು, ಅದು ಕಮ್ಮಿ ಆಯಿತು, ಇನ್ನೊಂದು ಅದಕ್ಕಿಂತ ಕಮ್ಮಿ. ಅದು ಉಪಾಧಿಯಲ್ಲಿ ಗ್ರೇಡೇಷನ್ನು. ಉಪಾಧಿಯಲ್ಲಿ ಗ್ರೇಡೇಷನ್ ಇದೆಯಲ್ಲ, ಅದಕ್ಕೆ ತಕ್ಕ ಹಾಗೆ ಆನಂದ ಏನಾಗುತ್ತೆ? ಹೆಚ್ಚುತ್ತಾ ಹೋಗುತ್ತೆ. ಹೆಚ್ಚುತ್ತಾ ಹೋಗುತ್ತೆ ಏನು? ಸ್ವರೂಪಾನಂದಕ್ಕೆ ಹತ್ತತ್ರ ಬರ್ತಾ ಇರುತ್ತೆ. ಮರೆಯಾಗಿತ್ತು ಪೂರ್ಣ, ಯಾವುದೋ ಒಂದು ಇವಾಗ ಒಂದು ಲೌಕಿಕವಾದ ಕ್ಷಣಿಕವಾದ ಸಕ್ರತಿಂದ ಏನೋ ಒಂದು ಆನಂದ ಆಯಿತು. ಅದು ಎಷ್ಟು? ಆ ಸ್ವರೂಪಾನಂದ ಒಂದು ತುಣುಕದು. ಹೌದು ತಾನೆ? ಏನಾಯಿತು? ಆ ಉಪಾಧಿ ಬಿಟ್ಟ, ಇನ್ನೇನೋ ಮಾಡ್ದ, ಸ್ವಲ್ಪ ಕಳ್ಕೊಳ್ತಾ ಬರ್ತಾ ಇದೆ. 10, 20, 30 ಸ್ವರೂಪಾನಂದಕ್ಕೆ ಹತ್ತಿರ ಬಂತು. ಹೀಗೆ ವಿಪುಲೀಭವತಿ, ಜಾಸ್ತಿ ಆಗ್ತಾ ಇದೆ. ಮತ್ತು ಇದನ್ನೇ ವಕ್ಷ್ಯತಿ ಚ ರಸೋ ವೈಸಃ. ಇದನ್ನೇ ಮುಂದೆ ಬರುತ್ತಾ ಅದರ ವಿಚಾರ ಹೇಳ್ತಾರೆ. ರಸೋ ವೈಸಃ, ಅವನೇ ರಸ. ಆಮೇಲೆ ರಸಗಕ್ಯೇವಾಯನ್ ಬದ್ಧ ಆನಂದೇ ಭವತಿ. ಈ ಒಂದು ಅಯಂ ರಸಂ, ಇವತ್ತು ರಸ ಇದೆಯಲ್ಲ, ಇವನು ಜೀವ ಇದ್ದಾನಲ್ಲ, ಇವನು ಈ ರಸವನ್ನ ಲಬ್ಧ ಪಡೆದು ಆನಂದೀ ಭವತಿ, ಇವನು ಆನಂದವನ್ನು ಉಳ್ಳವನಾಗಿ ಆಗುತ್ತಾನೆ. ಮತ್ತು ಏಷಕ್ಕೇವ ಆನಂದ ಯಾತಿ, ಇಲ್ಲಿ ಆನಂದ ಯಾತಿ ಅಂತ ಇದೆ. ಇದು ಛಾಂದಸ ಪ್ರಯೋಗ. ಆನಂದ ಯತಿ ಅಂತಂದ ಅಷ್ಟೆ. ಆನಂದ ಯತಿ ಅಂದರೆ ನಿಜ ಅಂತ. ಇದು ಇವನೇ ಆನಂದವನ್ನು ಅಂದರೆ ಇವನೇ ಈ ಸುಖಕ್ಕೆ ಕಾರಣವಾಗುತ್ತೆ, ಇನ್ನೊಬ್ಬರಿಗೆ ಸುಖವನ್ನು ಕೊಡ್ತಾನೆ. ಆನಂದ ಯಾತಿ ಮತ್ತು ಇನ್ನೊಂದೇನಾಗುತ್ತೆ? ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ. ಇದನ್ನೇ
ಈ ಆನಂದ ಏತಸ್ಯ ಇದ್ಯಾವುದು ಇದು ಏಷ ಹ್ಯೇವ ಆನಂದ ಸ್ವರೂಪ ಆನಂದ ಇದೆಯಲ್ಲ, ಅದರ ಈ ಸ್ವರೂಪಾನಂದದ ಮಾತ್ರಾಮುಪಜೀವಂತಿ ಭೂತಾನಿ. ಎಲ್ಲ ಭೂತ ನಮಗೆ ನಾವೆಲ್ಲ ಭೂತಗಳು ತಾನೆ ಇರತಕ್ಕಂಥ ಭವಂತಿ ಇತಿ ಭೂತಾನಿ. ನಾವೇನು ನಾವು ಅನುಭವಿಸ್ತಾ ಇರ್ತಕ್ಕಂಥ ಆನಂದ ಯಾವುದು ಗೊತ್ತೇನು? ಈ ಸ್ವರೂಪಾನಂದ ಇದೆಯಲ್ಲ, ಇದರದ್ದೇ, ಇನ್ಯಾವುದು ಬೇರೆ ಅಲ್ಲ, ಅದರದ್ದೇ ಮಾತ್ರ ಉಪಜೀವಂತಿ. ಅದರ ಒಂದು ತುಣುಕು ಅಷ್ಟೆ. ತುಣುಕು ಯಾಕಾಯಿತು? ಅಯ್ಯೋ, ಉಪಾಧಿಯಿಂದ ಕೂಡ್ಕೊಂಡಿದ್ದೆ ತುಣುಕಾಯ್ತು ಅಷ್ಟೆ. ಹೌದು ತಾನೆ? ಈಗ ಉಪಾಧಿಯಿಂದ ಕೂಡ್ಕೊಂಡು ತುಣುಕು ಹೇಗೆ? ಈಗ ಪರಮಾತ್ಮ ಅವನು ಉಪಾಧಿಯಿಂದ ಕೂಡಿಕೊಂಡು ಜೀವ ಅಂತಾದ. ಅದರಲ್ಲಿ ಗ್ರೇಡೇಷನ್ನು ಏನು? ಒಂದು ಸಣ್ಣ ಯಾವುದೋ ಒಂದು ಏನು ಈ ಸೊಳ್ಳೆ ಅಂತ, ಸೊಳ್ಳೆ ಹೀನಯೋನಿಯಾಗಿ ಹುಟ್ಟುಬಿಟ್ಟ. ಅದು ಉಪಾಧಿ ತಾನೆ, ಹುಟ್ಟಿದ. ಅಲ್ಲಿಗೆ ಏನಾಯಿತು? ಅದು ಬಹಳ ಪರಮಾತ್ಮನಿಗೆ ತುಂಬ ದೂರ. ಅದು ಹೌದು ತಾನೆ? ಸ್ವರೂಪ ಇದಕ್ಕೆ ಪರಮಾತ್ಮನಿಗೆ, ತನ್ನ ಸ್ವರೂಪಕ್ಕೆ ಅದು ಹೋಯ್ತು. ಅವು ಸೊಳ್ಳೆ ಉಪಾಧಿ ಹೋಯಿತು. ಮತ್ತು ಒಂದು ಪ್ರಾಣಿ ಉಪಾಧಿ ಬಂದ, ಸ್ವಲ್ಪ ಹತ್ತಿರ ಬಂದ. ಯಾವುದಕ್ಕೆ? ಪರಮಾತ್ಮನಿಗೆ. ಆ ಉಪಾಧಿಯನ್ನು ಕಳಿಸ್ಕೊಂಡ. ಇನ್ನೊಂದೇನಾದ? ಇನ್ನೊಂದು ಯಾವುದೋ ಒಂದು ಅದಕ್ಕಿಂತ ಬುದ್ಧಿವಂತ ಪ್ರಾಣಿ, ಅದಕ್ಕೂ ಮತ್ತೇನಾದ? ಮನುಷ್ಯನಾಗಿ ಹುಟ್ಟಿದಾಗ ಏನಾಯಿತು? ಸ್ವಲ್ಪ ಹತ್ತಿರಕ್ಕೆ, ತುಂಬ ಹತ್ತಿರಕ್ಕೆ ಬಂದ್ಬಿಟ್ಟ. ಎಲ್ಲಿಗೆ? ಆ ಪರಬ್ರಹ್ಮಕ್ಕೆ. ಹಾಗೆ ಇದು ಅಲ್ಲಿ ಏನಾಯಿತು? ಅಲ್ಲಿ ಅಜ್ಞಾನ ಪೂರ್ಣ ಕಳ್ಕೊಂಡ, ಬ್ರಹ್ಮವೇ ಆಗಿಬಿಟ್ಟ. ಹೀಗೆ ಈ ದೂರ ಹತ್ತತ್ರ ಎಷ್ಟೆಷ್ಟು ಅವನ ಉಪಾಧಿಯ ಬಲ ಇದೆಯಲ್ಲ, ಅದನ್ನು ಕಮ್ಮಿ ಮಾಡ್ಕೊಳ್ತಾ ಬರ್ತಾನೋ ಅಷ್ಟಷ್ಟು ಹತ್ತಿರಕ್ಕೆ ಬರ್ತಾನೆ. ಸೊಳ್ಳೆ ಜನ್ಮ ಇತ್ತು, ಉಪಾಧಿ ತುಂಬ ಬಲವಾಗಿತ್ತು. ಆ ಮನುಷ್ಯ ಜನ್ಮ ಬಂದ ಸ್ವಲ್ಪ ಕಮ್ಮಿ ಇದೆ, ಅದನ್ನು ಕಳ್ಕೊಂಬಿಟ್ರೆ ಪ್ರಮಾಣ. ಹೀಗೆ ಅದೇ ಆನಂದದ ಒಂದು ಗ್ರೇಡೇಷನ್ ಇದೆಯಲ್ಲ, ಅದನ್ನು ಹೇಳ್ತಾರೆ. ಮಾತ್ರ ಆ ಆನಂದ ಯಾವುದದು? ಅದು ಅದರದ್ದೇ ತುಣುಕು ಮಾತ್ರ, ಅದರ ಒಂದು ತುಂಡು ಅಷ್ಟೆ. ಮತ್ತು ಇತಿ ಶ್ರುತಿ ಅಂತ ಬೃಹದಾರಣ್ಯಕ ಹೇಳಿದೆ. ಇಲ್ಲಿ ತೈತ್ರಿಯದಲ್ಲೂ ಆನಂದ ಮೀಮಾಂಸ ಇದೆ, ಬೃಹದಾರಣ್ಯಕದಲ್ಲೂ ಇದೆ ಆನಂದ ಮೀಮಾಂಸ ಇದೆ, ಅಲ್ಲೂ ಇದೆ ಶ್ರುತ್ಯಂತರ. ಅಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಏವಂಚ ಕಾಮೋಪಶಮ ಉತ್ಕರ್ಷಾಪೇಕ್ಷೆಯ ಶತಗುಣೋತ್ತರ ಉತ್ಕರ್ಷ ಆನಂದತೆ ವಕ್ಷತೆ. ಹೀಗೆ ಎಲ್ಲಿ ಈ ಒಂದು ಕಾಮವೆಂಬ ಉಪಶಮ, ಕಾಮ ಎಷ್ಟು ಮಟ್ಟಕ್ಕೆ ಕಮ್ಮಿ ಆಗ್ತಾ ಬರ್ತಾ ಇದೆ, ಅದು ಏನಾಗುತ್ತೆ? ಅದು ಇವನಿಗೆ ವಿಕಾಸವಾಗ್ತಾ ಹೋಗುತ್ತೆ, ಉತ್ಕರ್ಷವಾಗ್ತಾ ಹೋಗುತ್ತೆ. ಅದು ಎಷ್ಟು ಉತ್ಕರ್ಷ ಆಗುತ್ತೆ? ಎಷ್ಟಾಗುತ್ತೋ, ಇವಾಗ ಇಷ್ಟಿತ್ತು, ಸ್ವಲ್ಪ ಕಮ್ಮಿ ಆಯಿತು, 100 ಪಟ್ಟು ಆನಂದ ಜಾಸ್ತಿ ಆಯಿತು. ಅಲ್ಲಿ ಹೋದ, ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡ, ಅದಕ್ಕೆ 100 ಪಟ್ಟು ಜಾಸ್ತಿ ಆಯಿತು. ಅದಕ್ಕೋಸ್ಕರ ಪ್ರತಿಯೊಂದು ಅಂದರೆ ಅಲ್ಲಿ ಇಲ್ಲಿ ಮುಂದೆ ಏನು ಹೇಳ್ತಾರೆ? ಇಲ್ಲಿ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಅಂದರೆ ಏನು? ಶ್ರೋತ್ರಿಯನಾಗಿದ್ದಾನೆ, ಅಕಾಮಃ ತಸ್ಯ ಅಂದರೆ ಇವನು ಕಾಮದಿಂದ ಹೊಡೆಯಲ್ಪಟ್ಟಿಲ್ಲ, ಕಾಮದಿಂದ ತುಂಬಲ್ಪಟ್ಟಿಲ್ಲ. ಇನ್ನೊಂದಕ್ಕೆ ಹೋದ, ಅಲ್ಲೂ ಇನ್ನೊಂದು ಸ್ವಲ್ಪ ಕಾಮ ಕಳ್ಕೊಂಡ, ಇದು ಸ್ವಲ್ಪ ಹತ್ರ ಆದ, ಆನಂದ ಜಾಸ್ತಿ ಆಯ್ತು ಅವನಿಗೆ. ಹೀಗೆ ಶತಗುಣವಂತ ಉತ್ಕರ್ಷ ಆನಂದತೆ ವಕ್ಷ, ಅದನ್ನೇ ಮುಂದೆ ಹೇಳ್ತಾರೆ ಅಂತ ಹೇಳಿ ಈಗ ಅದು ಈ ಒಂದು ಉಪಸಂಹಾರ ಮಾಡ್ತಾ ಇದ್ದಾರೆ. ಏವಂಚ ಉತ್ಕೃಷ್ಯಮಾಣಸ್ಯ ಆನಂದಮಯಸ್ಯ ಆತ್ಮನಃ ಪರಮಾರ್ಥ ಬ್ರಹ್ಮ ವಿಜ್ಞಾನಾಪೇಕ್ಷೆಯ ಬ್ರಹ್ಮ ಪರಮೇವ ಯತ್ ಪ್ರಕೃತಂ ಸತ್ಯಜ್ಞಾನಾನಂತ ಲಕ್ಷಣಂ. ಮತ್ತು ಏವಂಚ ಇದೇ ಈ ರೀತಿಯಾಗಿ ಈ ಒಂದು ಆನಂದಮಯ ಆತ್ಮ ಏನಾಗಿದ್ದಾನೆ? ಹೆಚ್ಚಾಗ್ತಾ ಬರ್ತಾ ಇದ್ದಾನೆ. ಯಾಕೆ ಹೆಚ್ಚಾಗ್ತಾ ಬರ್ತಾ ಇದ್ದಾನೆ? ಆ ಉಪಾಧಿಯ ತೀವ್ರತೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಕಾಮ ಅಂತ ಉತ್ಕರ್ಷ ಇತ್ತಲ್ಲ, ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ಕಮ್ಮಿ ಆಗ್ತಾ ಬರ್ತಾ ಇದ್ದ ಹಾಗೆ ಇವನಿಗೆ ಆ ಒಂದು ಆನಂದಕ್ಕೆ ಹತ್ತಿರ ಹೆಚ್ಚಾಗ್ತಾ ಇದ್ದಾನೆ. ಇದು ಈ ಒಂದು ಪರಮಾರ್ಥ ಬ್ರಹ್ಮ ವಿಜ್ಞಾನಾಪೇಕ್ಷೆಯ ಪರಮಾರ್ಥದ ಒಂದು ಜ್ಞಾನ ಇದೆಯಲ್ಲ, ಅದರ ದೃಷ್ಟಿಯಿಂದ ನೋಡಿದರೆ ಏನಾಗಿದೆ? ಇದೇ ಬ್ರಹ್ಮ ಅಷ್ಟೇ. ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಈ ಆನಂದಮಯನಾಗಿ ಅವನು ಬ್ರಹ್ಮವೇ. ಆದ್ರೇನು? ಉಪಾಧಿಯ ಮೂಲಕ ನೋಡಿದಾಗ ಇವನು ಆನಂದಮಯ ಅಷ್ಟೆ. ಅಲ್ಲಿ ಏನು ಆನಂದಮಯ ಬೇರೆ, ಆನಂದ ಬೇರೆ ಅಂತ ಇಲ್ಲ. ಅವನೇ ಜೀವ ಬೇರೆ, ಬ್ರಹ್ಮ ಬೇರೆ ಅಂತ ಇಲ್ಲ, ಬ್ರಹ್ಮವೇ.
ಯಾವಾಗ ಅವಿದ್ಯೆ ಎಂಬ ಉಪಾಧಿಯಿಂದ ಕೂಡಿಕೊಂಡಿರ್ತಾನೋ ಆಗ ಜೀವ ಅನಿಸ್ಕೋತಾನೆ ಅಷ್ಟೆ. ಅದೇ ರೀತಿ ಇಲ್ಲೊಂದು ಇರೋದು ಆನಂದವೇ. ಯಾವಾಗ ಈ ಕಾಮ ಮತ್ತು ಈ ಒಂದು ಉಪಾಧಿ ವಿಶೇಷ ವಿಶೇಷ ಅಂತಕ್ಕಂಥ ಉಪಾಧಿ ಇರುತ್ತಲ್ಲ ಅದನ್ನು ಕೂಡ್ಕೊಂಡಿರ್ತಾನೋ ಆವಾಗ ಈ ಆನಂದಮಯ ಅನಿಸ್ಕೋತಾನೆ. ಅದು ಹೇಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತಲ್ಲ ಆವಾಗ ಇವನು ಆನಂದನಿಗೆ ಹತ್ತಿರ ಬರ್ತಾ ಆಯ್ತು, ಆನಂದಕ್ಕೆ ಹತ್ತಿರ ಹತ್ತಿರ ಬರ್ತಾ ಇರ್ತಾನೆ. ಅವನು ಆನಂದಮಯನಂದು 100 ಪಟ್ಟು ಹೆಚ್ಚಾಯಿತು, 100 ಪಟ್ಟು ಹೆಚ್ಚಾಯಿತು, ಕೊನೆಗೆ ಏನದ ಆನಂದವೇ ಆಗಿಬಿಟ್ಟ, ಸ್ವರೂಪಾನಂದ ಬಂಟ ಅಂತ ಅದನ್ನು ಹೇಳ್ತಾ ಇದ್ದೆ. ಇಲ್ಲಿ ಸತ್ಯಜ್ಞಾನ ಅನಂತ ಲಕ್ಷಣಂ ಮೊದಲು ಹೇಳಿದ್ದಿಲ್ಲ, ಬ್ರಹ್ಮವಿದಾಪ್ನೋತಿ ಪರಂ ಸತ್ಯಜ್ಞಾನ, ಆ ಲಕ್ಷಣವಾದ ಬ್ರಹ್ಮವೇ ಅಷ್ಟೇ. ಯಾವುದ್ರ ದೃಷ್ಟಿಯಿಂದ? ಪರಬ್ರಹ್ಮ ವಿಜ್ಞಾನ, ಪರಮಾರ್ಥ ಬ್ರಹ್ಮ ವಿಜ್ಞಾನ ಅಪೇಕ್ಷೆಯ ಪರಮಾರ್ಥ ಬ್ರಹ್ಮ ದೃಷ್ಟಿಯಿಂದ. ಮತ್ತು ಅದನ್ನು ತಿಳಿದುಕೊಳ್ಳುವುದಕ್ಕೆ ಆ ಪರಮಾರ್ಥದ ದೃಷ್ಟಿ ಇದೆಯಲ್ಲ ಅದನ್ನು ತಿಳಿದುಕೊಳ್ಳುವುದು ಸತ್ಯಂ ಜ್ಞಾನವಂತಂ ಲಕ್ಷಣ. ಅದನ್ನು ತಿಳಿದುಕೊಳ್ಳುವುದಕ್ಕೆ ಈ ಒಂದು ಪಂಚ ಅನ್ನಮಯಾದಿ ಕೋಶ ಉಪನ್ಯಾಸ 5 ಅನ್ನಮಯಾದಿ ಕೋಶಗಳು ಇಲ್ಲಿ ಹೇಳಲ್ಪಟ್ಟಿವೆ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನು ಆನಂದಮಯ ಇದ್ದಾನಲ್ಲ ಅಲ್ಲಿವರೆಗೂ ಬಂದು ಅವನಿಗೂ ಇವನಿಗೆ ಏನು ವ್ಯತ್ಯಾಸ, ಇವೆಲ್ಲ ಉಪಾಧಿಯಿಂದ ಕೂಡಿರ್ತಕ್ಕಂಥದ್ದು ಅಂಥೇಳಿ ಎಷ್ಟು ಎಷ್ಟು ಕಮ್ಮಿ ಆಗ್ತಾ ಬರ್ತಾ ಇದೆ ಈ ಕಾಮವೆಂಬ ಉಪಾಧಿ. ವಿಷಯ ಅಂದ್ರೇನು? ಕಾಮ, ವಿಷಯ ಸುಖ, ಕಾಮ ಸುಖ, ಅದರಿಂದ ಕಮ್ಮಿ ಆಗ್ತಾ ಬರ್ತಾ ಇದೆ. ಅಷ್ಟಷ್ಟು ಇವರು ಹಚ್ಚೆಚ್ಚು ಹತ್ತಕ್ಕೆ ಬರ್ತಾರೆ. ಮತ್ತು ಎಚ್ಚ ತೇಭ್ಯೋಂತರಂ ಏನ ಚ ತೇ ಸರ್ವೇ ಆತ್ಮವಂತಹ ತತ್ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಮತ್ತು ಈ ಒಂದು ಕಾರ್ಯಾತ್ಮರಿದ್ದ ಆನಂದಮಯ ಅವನು ಹೆಚ್ಚು ಹೆಚ್ಚು ಆಗ್ತಾ ಇದೆಯಲ್ಲ ಆನಂದಮಯ, ಅವನು ಯಾರು ಅವರೆಲ್ಲರಿಗಿಂತರೂ ಒಳಗೆ ಇದ್ದಾನೆಯೋ ಮತ್ತು ಯಾರಿಂದ ಅವರೆಲ್ಲರಿಗೂ ಕೂಡ ಅಸ್ತಿತ್ವ ಅಂತ ಬಂದಿದೆಯೋ, ಅನ್ನಮಯ ಆತ್ಮನಿಗೆ ಅಸ್ತಿತ್ವ ಯಾರಿಂದ ಬಂದಿದೆ? ಇವನಿಂದಲೇ. ಇವನಿಂದಲೇ ಅಂದರೆ ಅವನು ಬೇರೆ ಇವನು ಬೇರೆ ಅಲ್ಲ. ಉಪಾಧಿಯ ದೃಷ್ಟಿಯಿಂದ ನೋಡಿದಾಗ ಮಾತ್ರ, ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಪರಬ್ರಹ್ಮವೇ ಅವನು. ಅನ್ನಮಯ ಆತ್ಮ ಬೇರೆ, ಅವನು ಆಗ್ಬಿಡೋದು ಇಲ್ಲ, ಏನಿಲ್ಲ, ಅವನೇ ಉಪಾಧಿಯ ದೃಷ್ಟಿಯಿಂದ ಬೇರೆ. ಆದರೂ ಕೂಡ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ಅವರೆಲ್ಲರಿಗೂ ಕೂಡ ಅಸ್ತಿತ್ವ ಅಂತ ಉಂಟಾಗುವುದಕ್ಕೆ ಇವನೇ ಕಾರಣ. ಇವನಿಂದಲೇ ಅವರಿಗೆ ಆತ್ಮವಂತರು ಅಂದ್ರೇನು, ಅವರಿಗೆ ಅಸ್ತಿತ್ವ ಅಂತ ಬಂದಿದೆ. ಅದು ಯಾವುದು? ಆ ಬ್ರಹ್ಮ ಇದೆಯಲ್ಲ, ಯಾರು ಮುಖ್ಯ ಬ್ರಹ್ಮ, ಇವರಿಗೆ ಕಾರಣವಾಗಿರ್ತಕ್ಕಂಥ ಅದನ್ನು ಇಲ್ಲಿ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ, ಅದನ್ನೇ ಆ ಬ್ರಹ್ಮವನ್ನ ಇಲ್ಲಿ ಪುಚ್ಛ ಪ್ರತಿಷ್ಠೆ ಅಂತ ಹೇಳಿದ್ದಾರೆ. ಅಂತ ಹೇಳಿ ಆನಂದಮಯ ಮತ್ತು ಆನಂದ ಎಂಬತಕ್ಕಂಥದ್ದು ಹೇಗೆ? ಆನಂದಮಯ ಅಂತಂದು ಯಾರು? ಅವನು ನಿಜವಾಗಲೂ ಬೇರೆನಾ? ಸ್ವರೂಪಭೂತವಾಗಿ ಬೇರೆನಾ ಅವನು ಅಂತೆಲ್ಲ ವಿಚಾರ ಮಾಡಿ, ಇಲ್ಲ ಬೇರೆಯಾಗೋಕ್ಕೆ ಸಾಧ್ಯವೇ ಇಲ್ಲ. ಅವನೂ ಕೂಡ ಆನಂದವೇ. ಅಂದರೆ ಈ ಉಪಾಧಿಯಿಂದ ವಿಶೇಷ ಏನು ಆ ವಿಶೇಷಗಳಿದೆಯಲ್ಲ, ಅಂದರೆ ವಿಷಯ ಸುಖ, ವಿಷಯ ಅಂದರೆ ವಿಶೇಷಗಳದು. ಆ ವಿಷಯ ಸುಖ ಇದೆಯಲ್ಲ, ಆ ವಿಷಯಗಳೆಂಬ ವಿಷಯ ಸುಖ ಎಂಬ ಉಪಾಧಿಯಿಂದ ಕೂಡಿದಾಗ ಇದು ಆನಂದಮಯ ಅಂತ ಹೇಳಿಸ್ಕೊತಾರೆ ಅಷ್ಟೆ. ಅದು ಎಷ್ಟೆಷ್ಟು ಕಮ್ಮಿ ಆಗ್ತಾ ಬರ್ತಾ ಇರುತ್ತೋ ಅಷ್ಟೆಷ್ಟು ಹತ್ತಿರಕ್ಕೆ ಬರ್ತಾನೆ. ಪೂರ್ತಿ ಕಮ್ಮಿ ಆದ ಎಲ್ಲ ಮರೆಯಾಗಿ ಹೋಗಿಬಿಟ್ಟಾಗ ಇವನು ಆನಂದನೇ ಅಷ್ಟೆ. ಉಪಾಧಿ ಯಾವ ಪೂರ್ಣವಾಗಿ ಕಳಿಸ್ಕೊಂತ ಇವನು ಆನಂದ, ಇವನೇ ಆನಂದ ಅಂತ ಹೇಳಿ ಅದನ್ನು ಇಲ್ಲಿ ಬ್ರಹ್ಮನೇ ಪುಚ್ಛಂ ಪ್ರತಿಷ್ಠಾ, ಎಲ್ಲದಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು ಅದೇ ಪ್ರತಿಷ್ಠೆ, ಅದೇ ಆಶ್ರಯ, ಅದೇ ಆಧಾರ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಇಲ್ಲಿಗೆ ಈ ಒಂದು ಭಾಗ ಮುಗೀತು. ಮುಂದಿನ ಭಾಗ ಈ ಒಂದು ಇದರ ಬಗ್ಗೆ ಅದನ್ನು ವಿಚಾರ ಮಾಡ್ತಾರೆ. ಇಂತಹ ಬ್ರಹ್ಮ ಇದೆಯಲ್ಲ ಅದನ್ನು ನಾವು ಏನಂತ ತಿಳಿಬೇಕು ಅಂತಕ್ಕಂಥದ್ದು ಮುಂದಿನ ಭಾಗ. ಇದು ಬಹಳ ಮುಖ್ಯವಾದ ಭಾಗ. ಅದೇ ನಾವು ಹೇಗೆ ತಿಳಿಬೇಕು ಅಂತಕ್ಕಂಥದ್ದು ಇದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.